ಅವಧಾನ ಅಂದರೆ ಏನು, ಆ ಕಲೆ ಏನು ಅನ್ನೋದ್ರ ಬಗ್ಗೆ ಹಾಂ ಪರಿಚಯ ಮಾಡಿಕೊಡ್ಬೋದಾ? ಆಗಲಿ. ಒಂದು ಸ್ಥೂಲವಾಗಿ ಅವಧಾನ ಅಂತಂದರೆ ಏಕಾಗ್ರತೆ ಅಂತ ಅರ್ಥ. ಹ್ಮ್. ಏಕಾಗ್ರತೆ ಎಲ್ರಿಗೂ ಇರಬೇಕು. ಏನೇ ಕೆಲಸ ಮಾಡೋವಾಗಲೂ ಆದ್ರೂ ನಾವು ಅದನ್ನೊಂದು ಪರ್ಫೆಕ್ಟಾಗಿ ಮಾಡಬೇಕು ಅಂತಾದರೆ ಆ ಏಕಾಗ್ರತೆ ಬೇಕೇ ಬೇಕು. ನಾವು ಅಡುಗೆ ಮಾಡೋದಿರಲಿ, ಊಟ ಮಾಡೋದಿರಲಿ, ಯಾವುದೇ ಇರಲಿ, ಅದನ್ನು ಒಂದು ಕಲೆಯಾಗಿ ಹೇಗೆ ರೂಪಿಸಿದ್ದಾರೆ ಅಂದರೆ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡಿದಾಗ ಈ ಅವಧಾನ ಕಲೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಅದರಲ್ಲಿ ಅವನು ಅದೇ ಈಗ ಕಾವ್ಯವನ್ನು ರಚನೆ ಮಾಡೋದು, ಸಮಸ್ಯಾಪೂರಣ, ಪ್ರಹೇಳಿಕೆ ಅಂತೆಲ್ಲ, ಅಂದರೆ ನಾವು ಒಗಟು ಅಂತೆಲ್ಲ ಯಾವ್ದು ಹೇಳ್ತೀವಿ ಆ ಥರದ್ದೆಲ್ಲ ಅವನು ಪಟ್ಟಿ ಮಾಡಿಕೊಟ್ಟಿದ್ದಾನೆ. 64 ಕಲೆಗಳ ಪಟ್ಟಿ ಕೊಟ್ಟಿದ್ದಾನೆ. ಅದರಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸೇರಿ ಕೆಲವಷ್ಟೆಲ್ಲ ತಗೊಂಡು ಸಾಹಿತ್ಯ ಅವಧಾನ ಅಂತ ಆಗಿರೋದು. ಬೇರೆ ಬೇರೆ ಅವಧಾನದ ಪ್ರಕಾರಗಳಿದೆ. ಅಂದರೆ ಮುಖ್ಯವಾಗಿ ಅವಧಾನ ಅಂದರೆ ಏಕಾಗ್ರತೆ. ಅದರಲ್ಲಿ ಈ ಸಾಹಿತ್ಯ ಅವಧಾನದಲ್ಲಿ ಮುಖ್ಯವಾಗಿ ಪೂರಣ, ಧಾರಣ ಅಂತ ಹೇಳ್ತಾರೆ.